ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಇಂದು ಮೈಸೂರು ತಾಲೂಕು ಸುಭಾಷ್ ನಗರ ವಲಯದ 10 ಒಕ್ಕೂಟ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಸಹಯೋಗದೊಂದಿಗೆ ಒಕ್ಕೂಟ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30ಕ್ಕೆ ಅಂಬೇಡ್ಕರ್ ಸಮುದಾಯ ಭವನ, ಉದಯಗಿರಿ, ಮೈಸೂರಿನಲ್ಲಿ ನೆರವೇರಿತು. ಇನ್ನು ಈ ಒಂದು ಒಕ್ಕೂಟ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿ ಜಯರಾಮ ನೆಲ್ಲತ್ತಾಯ, ಅಯೂಬ್ ಖಾನ್, ಆಯಾಸ್ ಪಾಷಾ, ಪುಷ್ಪಲತಾ ಜಗನ್ನಾಥ್, ವಿಜಯ್ ಕುಮಾರ್ ನಾಗ್ನಾಳ್, ಬಶೀರ್ ಅಹಮದ್, ಅನ್ವರ್ ಬೇಗ್, ಫೈರೋಜ್ ಖಾನ್, ಕೆಸಿ ಶೌಕತ್ ಪಾಷಾ, ನಂದಿನಿ ಸೇಠ್, ಸುಧಾಕರ್ ಕೆಎನ್, ಎಚ್ ಗಂಗಾಧರ್, ಜಾವಿದ್ ಪಾಷಾ, ಆಯೂಬ್ ಅಹಮದ್, ಶಫಿ ಅಹಮದ್ ಉಪಸ್ಥಿತರಿದ್ದರು. ಇನ್ನು ಮೇಲ್ವಿಚಾರಕರು ಮತ್ತು ಸೇವಾ ಪ್ರತಿನಿಧಿಗಳು, ಸುಭಾಷ್ ನಗರ ವಲಯ ಒಕ್ಕೂಟ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಸುಭಾಷ್ ನಗರ ಶುಭ ಕೋರಿ ಆಶೀರ್ವದಿಸಿದ್ರು. ಒಟ್ಟಾರೆ ಒಕ್ಕೂಟ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಇಂದು ಯಶಸ್ವಿಯಾಗಿ ನೆರವೇರಿತು. ಪ್ರಾರ್ಥನೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್. ಅವರಿಗೆ ಗಣ್ಯರಿಂದಲೇ ದಾಖಲಾತಿ ಹಸ್ತಾಂತರಗಳನ್ನು ಮಾಡಿ ಜವಾಬ್ದಾರಿಗಳನ್ನು ಇನ್ನು ಮುಂದಿನ 3 ವರ್ಷದ ಅವಧಿಗೆ ಜವಾಬ್ದಾರಿಯನ್ನು ನೀಡಲಾಗ್ತಾ ಇದೆ. ದಯವಿಟ್ಟು ಎಲ್ಲ ಸದಸ್ಯರುಗಳು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಒಕ್ಕೂಟದ ಪದಾಧಿಕಾರಿಗಳಿಗೆ ಅಭಿನಂದಿಸುವ. ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಅವರು ನಮ್ಮೊಂದಿಗೆ ಸುದೀರ್ಘವಾದಂತಹ ಸೇವೆಯನ್ನು ನೀಡಿದ್ದಾರೆ. ಮುಂದಕ್ಕೆ ರಾಜ್ಯದ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ಅಂತ ತಮಗೆ ವಿನಂತಿಸಿಕೊಳ್ತಾ ಇದ್ದಾರೆ. ಮುಂದಕ್ಕೆ ರಾಜೀವ್ ನಗರದವರು ತಯಾರಾಗಿ ಇಲ್ಲಿ ವೇದಿಕೆ ಹತ್ರ ದಯವಿಟ್ಟು ಸ್ಥಳಾವಕಾಶದ ಸ್ವಲ್ಪ ಅಭಾವ ಇದೆ. ತಾವು ಸೈಡಿಗೆ ನಿಂತು ಸಹಕರಿಸಬೇಕು ಅಂತ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀನಗರದವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗಾಂಧಿನಗರದ ನೆಹರು ನಗರದವರು ನೋಡಿ ನೀರಂಜನೆ ಒಕ್ಕೂಟದವರು ಚಪ್ಪಾಳೆ ಹೊಡಿತಾ ಇದ್ದೀರಾ. ದಯವಿಟ್ಟು ಮುಂದುವರಿಸಿಕೊಳ್ಳಿ. ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿ. ಯಾಕೆ ಒಕ್ಕೂಟದವರು ರೆಡಿಗೊಳಿಸಿ. ಇದೆ ಮಾಸಾಸನ, ಸೂಚನಾ ನಿಧಿ, ಸಿಂಪಿಸಾನ, ಸಿಆರ್ಕೆಯ ಮೆಂಬರ್ಗಳಿಗೆ ಮಂಜೂರಾತಿ ಪತ್ರ ಇದೆ. ದಯವಿಟ್ಟು ಅವರನ್ನು ಸಮಸ್ಯೆಗಳಿಗೆ ಗಮನ ಹರಿಸಿದೆ.
ಮಂಜೂರಾತಿ ಪ್ರತಿ ವರ್ಷ ಕೌಶಲ್ಯದಲ್ಲಿ ಆ ಸಾಲ ಮನ್ನಾ ಆಗಿರುತ್ತದೆ. ಈ 3 ಮಂದಿ ಸದಸ್ಯರು ಬಂದು ಮಂಜೂರಾತಿ ಪತ್ರವನ್ನು ಪಡ್ಕೊಳ್ಬೇಕು. ಮೀನುಗಾರಿಕೆ ಕಾರ್ಯಕ್ಷೇತ್ರದ ಶಿವಶಂಕರ್ಗೆ ಮೀನುಗಾರಿಕೆ ಕಾರ್ಯಕ್ಷೇತ್ರದ ಶಿವಶಂಕರ್ಗೆ ಸತ್ಯನಗರ ಕಾರ್ಯಕ್ಷೇತ್ರದ ಜಗದೀಶ್ ಪಿ ನೆಕ್ಸ್ಟ್ ಆಯುಷ್ ಖಾತೂನ್ ಸ್ವಲ್ಪ पैसा ಶಿವಶಂಕರ್ ಅವರಿಗೆ ಪ್ರಗತಿ ರಕ್ಷಾ ಕೌಶಲ ಮಂಜೂರಾತಿ ಪತ್ರ. ಮುಂದಕ್ಕೆ ಜಗದೀಶ್ ಪಿ ಸತ್ಯನಗರ ಕಾರ್ಯಕ್ಷೇತ್ರದ ಜಗದೀಶ್ ಪಿ ಚಪ್ಪಾಳೆಯೊಂದಿಗೆ ದಯವಿಟ್ಟು ಮತ್ತೆ ಬೇರೆ ಬ್ಯಾಂಕ್ ಮಾಡೋದು बिजनेस के बारे मैडम बिजनेस लोन वो ये ಸೋಲಾರ್ ಅಳವಡಿಕೆ ಮಾಡಿದರೆ ಈ ಪ್ಯಾನಲ್ ಅನ್ನು ಈ ಒಂದು ವೇದಿಕೆಯಲ್ಲಿ ಇಡ್ತಾ ಇದ್ದಾರೆ. ಇನ್ನು ಕುಕ್ ಸ್ಟವ್ ಹಸಿರಿನಲ್ಲಿ ಜೀರಿವೆ ಸಂಸ್ಥವನ್ನು ನಾವು ಈ ಒಂದು ಸಂದರ್ಭದಲ್ಲಿ ವಿತರಣೆ ಮಾಡ್ತಾ ಇದ್ದೇವೆ. 3 ಜನ ಸದಸ್ಯರಿಗೆ ಸಾಂಕೇತಿಕವಾಗಿ ಈ ಒಂದು ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ LH ಮಂಜುನಾಥ್ ರವರ ದೂರದೃಷ್ಟಿಯನ್ನು ಇಟ್ಟುಕೊಂಡು ಮೈಸೂರು ಜಿಲ್ಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 12 ವರ್ಷಗಳಿಂದ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಕೂಲಿ ಕಾರ್ಮಿಕರು ಮತ್ತು ನಗರವಾಸಿಗಳ ಒಂದು ಕುಟುಂಬಗಳ ಅಭಿವೃದ್ಧಿಯ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿದ್ದು. ಮೈಸೂರು ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ 3000 ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಆ ಸ್ವಸಹಾಯ ಸಂಘಗಳಿಗೆ ತಿಳುವಳಿಕೆಯನ್ನ ಕೊಡುವುದರ ಮೂಲಕ ಅವರ ಕುಟುಂಬಗಳನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿ ಅಭಿವೃದ್ಧಿಯ ಪಂಥದತ್ತ ಕೊಂಡೊಯ್ಯಬಹುದು ಎಂಬತಕ್ಕಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಆ ಸಂಘಗಳಿಗೆ ಉಳಿತಾಯದ ಪರಿಕಲ್ಪನೆಯನ್ನ ತರುವುದರ ಮೂಲಕ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ತಕ್ಕಂಥ SBI ಬ್ಯಾಂಕ್ನಲ್ಲಿ ಸ್ವಸಹಾಯ ಸಂಘಗಳ ಉಳಿತಾಯ ಖಾತೆಗಳನ್ನು ರಚನೆ ಮಾಡಿ ಪ್ರತಿ ವಾರ ಅವರು ಉಳಿತಾಯವನ್ನ ಸಂಗ್ರಹಿಸಿದಂತಹ ಉಳಿತಾಯವನ್ನ ಅವರ ಖಾತೆಗಳಿಗೆ ಜಮೆ ಮಾಡಿ ಅವರ ಕುಟುಂಬಗಳ ಅಭಿವೃದ್ಧಿಗೆ ಅಗತ್ಯತೆ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೇನು ಆರ್ಥಿಕ ಸಹಕಾರವನ್ನ ನಾವು ಈಗಾಗಲೇ ಮೈಸೂರು ಜಿಲ್ಲಾ ವ್ಯಾಪ್ತಿನಲ್ಲಿ SBI ಬ್ಯಾಂಕಿನ ಮೂಲಕ ನಾವು ಕೊಡಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಮೈಸೂರು ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಸ್ವಸಹಾಯ ಸಂಘಗಳು ರಚನೆ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ನಿರ್ವಹಣೆ ಮಾಡುವುದರ ಮೂಲಕ ಬ್ಯಾಂಕಿನ ಸೌಲಭ್ಯಗಳನ್ನ ಪಡೆದು ಅವರ ಕುಟುಂಬಗಳ ಅಭಿವೃದ್ಧಿಗೆ ಅದನ್ನ ವಿನಿಯೋಗ ಮಾಡಿ 100% 100% ಮರುಪಾವತಿಯನ್ನ ಮಾಡ್ತಕ್ಕಂಥ ಒಂದು ಹೆಗ್ಗಳಿಕೆ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳ ಸದಸ್ಯರು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಹೆಗ್ಗಳಿಕೆ ಅಂತ ನಾವು ತಿಳಿದುಕೊಳ್ಬಹುದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವನ್ನು ಕೊಡುವುದರ ಜೊತೆಯಲ್ಲಿ ಸಮುದಾಯದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನೆಲಜಲ ಸಂರಕ್ಷಣೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೆರೆಗಳ ಅಭಿವೃದ್ಧಿಯನ್ನ ಪಡಿಸ್ತಕ್ಕಂಥದ್ದು, ನಿರ್ಗತಿಕರಿಗೆ ಪ್ರತಿ ತಿಂಗಳ ಮಾಶಾಸನವನ್ನ ಕೊಡ್ತಕ್ಕಂಥದ್ದು, ಅಸಹಾಯಕರಿಗೆ ವಾತ್ಸಲ್ಯ ಮನೆ ರಚನೆ ಮಾಡ್ತಕ್ಕಂಥದ್ದು ಇರ್ಬೋದು. ತದನಂತರ ನಮ್ಮ ಸ್ವಸಹಾಯ ಸಂಘದಲ್ಲಿರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಶಿಕ್ಷಣಕ್ಕೆ ಪೂರಕವಾಗಿ ಸುಜ್ಞಾನ ನಿಧಿ, ಶಿಷ್ಯವೇತನ, ಈ ರೀತಿ
ಅನೇಕ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡೋದ್ರ ಮೂಲಕ ಸಾಕಷ್ಟು ಅಭಿವೃದ್ಧಿಯನ್ನ ಈ ಭಾಗದಲ್ಲಿ ನಾವು ಕಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಸುಭಾಷ್ ನಗರದ ಈ ಒಂದು ವ್ಯಾಪ್ತಿನಲ್ಲಿ ಒಂದು 450 ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿದ್ದು, ಈ ಭಾಗದಲ್ಲಿ ಹೆಚ್ಚಿನ ನಮ್ಮ ಮುಸ್ಲಿಮಾನ್ ನಮ್ಮ ತಾಯಂದಿರು ಈ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಬ್ಯಾಂಕಿನಿಂದ ಸಿಗತಕ್ಕಂತ ಆರ್ಥಿಕ ನೆರವನ್ನ ಪಡೆದು ಅವರ ಕುಟುಂಬಗಳ ಅಭಿವೃದ್ಧಿಯನ್ನ ಕಂಡಾಗ ತುಂಬಾ ಸಂತೋಷ ಆಗ್ತಕ್ಕಂಥದ್ದು. ಸುಭಾಷ್ ನಗರದಲ್ಲೂ ಕೂಡ ಒಂದು 450 ಸ್ವಸಹಾಯ ಸಂಘಗಳಲ್ಲಿ ಒಂದು 5,000 ನಮ್ಮ ಮುಸ್ಲಿಮಾನ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹೆಣ್ಣು ಮಕ್ಕಳು ಈ ಸ್ವಸಹಾಯ ಸಂಘಗಳ ಪಾಲುದಾರರಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿದ್ದಾರೆ. ಈ ದಿವಸ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆ ಸ್ವಸಹಾಯ ಸಂಘಗಳ ಸಂಘಟನೆಗೆ ಪೂರಕವಾಗಿ ಒಕ್ಕೂಟಗಳನ್ನು ರಚನೆ ಮಾಡಿದ್ದು, ಒಕ್ಕೂಟದ ಪದಗ್ರಹಣವನ್ನ ಇವತ್ತು ನಾವು ಮಾಡ್ಲಿಕ್ಕಿದ್ದೇವೆ. ಈ ಒಂದು ನಿರ್ವಹಣೆಯನ್ನ ಈ ಭಾಗದಲ್ಲಿ ಏನಂತ ಹೇಳಿದ್ರೆ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ನಂದಿನಿ ಶೆಟ್ರ್ ಅವರು ಮತ್ತೆ ಮೇಲ್ವಿಚಾರಕರಾಗಿರ್ತಕ್ಕಂಥ ದಿವಾಕರ್ ಅವರು ಅತ್ಯಂತ ಯಶಸ್ವಿಯಾಗಿ ಅವರು ನಿರ್ವಹಿಸ್ತಾ ಇದ್ದಾರೆ. 12 ವರ್ಷ ಆಗಿದೆ ಸರ್. 12 ವರ್ಷಗಳ ಕಾಲದಿಂದ ನಾವು ಸ್ವಸಹಾಯ ಸಂಘಗಳನ್ನು ಈ ಭಾಗದಲ್ಲಿ ರಚನೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಇದನ್ನ ನಾವು ನಮ್ಮ ಬಾಯಲ್ಲಿ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಸಹಾಯ ಸಂಘದ ತಾಯಂದ್ರಲ್ಲಿ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ಸರ್.